ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಲ್ಲ ತಿಂದು ಜೀವನ ಪಾವನ ಆಗಬೇಕು. ಬೆಳಿಗ್ಗೆ ಎದ್ದದಷ್ಟೇ ಅಮ್ಮ ಹೇಳ್ತಾ ಬೇವು ಬೆಲ್ಲ ಕೊಟ್ಟರು. ಹೊಟ್ಟು ಸುಡುದು ಬೇಡ್ದ ಇವತ್ತು ಮಸಿ ಪಡ್ಡೆ ನಿಂದ ಮಸಿಯ ಸಬ್ಸ್ಕ್ರೈಬ್ ಮಾಡಿ. ಗುಡ್ ಮಾರ್ನಿಂಗ್ ಮಾತಾಡೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಕ್ಷತಾ. ಇವತ್ತು ದಿನದ ವಿಶೇಷತೆ ಏನಂತ ಗೊತ್ತಾ ಆದಿ? ಗೊತ್ತಿಲ್ಲ. ಇವತ್ತು ಯುಗಾದಿ ಹಬ್ಬ. ಗೊತ್ತಿಲ್ಲ? ಅದು ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ಲ ಕ್ಯಾಲೆಂಡ್ರೇ ಕಾಣಲ್ಲ. ಓಕೆ ಬಿಡು, ಅದನ್ನ ಬಿಟ್ರೆ ಇವತ್ತು ಇನ್ನೂ ಒಂದು ವಿಶೇಷ ಉಂಟು ನಮ್ಮ ಮನೆಯಲ್ಲಿ. ನಮ್ಮ ಸ್ವರನ್ ಬರ್ತಡೆ. ಹೌದು, ಸ್ವರ ಬಾಬುದು 2ನೇ ವರ್ಷದ ಹುಟ್ಟಿದ ದಿನ ಇವತ್ತು. ಇನ್ನೆಂತ ಅಂತ ಹೇಳಿದ್ರೆ ಈ ವಿಡಿಯೋ ಸ್ವರನಿಗೋಸ್ಕರ. ಸ್ವರ ಹ್ಯಾಪಿ ಬರ್ತ್ಡೇ. ಅದು ಹೇಳ ಸ್ವರ ಹ್ಯಾಪಿ ಬರ್ತ್ಡೇ. ನನ್ನ ತಂಗಿ ಮತ್ತು ಧ್ರುವ ಎಲ್ಲ ಆಲ್ರೆಡಿ ತಿಂಡಿ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿ ಆಗಿದೆ. ನಾನು ಸ್ಟಾರ್ಟ್ ಮಾಡಿಲ್ಲ. ಎಂತಕ್ಕಂತ ಹೇಳಿದ್ರೆ ನಂದು ಇನ್ನೂ ಕೆಲಸವೇ ಆಗಲಿಲ್ಲ. ಬೆಳಿಗ್ಗೆ ಎದ್ಕೊಂಡು ತಿಂಡಿ ರೆಡಿ ಮಾಡಿ ಈಗ ನೆಲ ಒರೆಸಿ ಗುಡಿಸಿ ಎಲ್ಲ ಮಾಡಿಟ್ಟಿದೆ. ಇನ್ನು ದೇವ್ರ ಪೂಜೆ ಮಾಡಲಿಕ್ಕೆ ಉಂಟು. ಸೊ ನಾನು ಸ್ವಲ್ಪ ತಿಂಡಿ ಲೇಟ್ ಇದೆ. ಇದೆಲ್ಲ ಮುಗಿಸ್ಕೊಂಡು ನಾನು ತಿಂಡಿ ತಿನ್ನುತ್ತೆ. ಅದನ್ನು ಬಿಟ್ಟರೆ ಇವತ್ತೊಂದು ಮಾವಿನ ಎಲೆ ತೋರಣ ಹಾಕಬೇಕಂತ ಎಣಿಸಿದ್ದೇನೆ. ಪ್ರತಿ ವರ್ಷ ಹಾಕ್ತಿದ್ದೇನೆ ನಾನು, ಅದಕ್ಕೆ ಈ ವರ್ಷನೂ ಹಾಕ್ತೆ. ಒಳಗೆಲ್ಲ ಏನು ನಡೀತಿತ್ತು ಕಾಮ, ಏನೋ ವಟ ಅಂತ್ರಪ್ಪ. ಬೆಲ್ಲ ತಿನ್ನು ಅಮ್ಮ ಎಂತ ಬೆಲ್ಲ ತಿನ್ನು. ನಮ್ಮಮ್ಮ ಏನೋ ಸಾಹಸ ಮಾಡಿ ಬೇವು ಬೆಲ್ಲ ತಿನ್ಸೇ ಬಿಟ್ರೆ ಅವ್ನ ರಿಯಾಕ್ಷನ್ ನೋಡಿ. ಬೆಲ್ಲದೊಳಿರಲೇನು ಫಲ, ಒಳಗಿಂದ ಒಳಗೆ ತುಂಬಾ ಬೈತಿದ್ದ. ನಮ್ಮ ಪಾವನ ಆಗ್ತದೆ, ಜೀವನ ಪಾವನ ಆಗ್ತದೆ. ತಿನ್ನಮ್ಮ ಚಿನ್ನ. ಎಂತಕ್ ಬಂಗಾರಿ ಬೇಡ ಬಿಡಿ, ಇನ್ನು ಸುಮಾರು ತಾವನೆ ಕೊಡುಗೆ. ಪಲಾವ್ ಚೆನ್ನಾಗಿದ್ಯಾ? ಎಷ್ಟು ಚೆನ್ನಾಗಿದೆ? ತುಂಬ ಚೆನ್ನಾಗಿದೆ. ನೀ ಹೇಳು, ಅವನೇ ಹೇಳ್ತಾ ಕಂಬ. ಪಲಾವ್ ಚೆನ್ನಾಗಿದ್ಯಾ ಚಿನಿ? ತುಂಬಿ ಅವನಷ್ಟೇ ಅದೇ ಅಲ್ಲಾಡಿಸಿ ಬಿಟ್ಟ ಆಯ್ತು ನನ್ನ ತಂಗಿ. ನೀ ಹೇಳು ನೋಡುವ. ತಿಂದ್ಯಾ? ಮೊಸರು ಹಾಕೊಂಡಿಯ ತಿಂತಿಪ್ಪ? ಈಗ ಮೊಸರಿಗೆ ತಿಂತೀನಿ. ಚೆನ್ನಾಗಿದೆಯಾ ಪಲಾವ್? ಎಷ್ಟು ಮಾರ್ಕ್ ಕೊಡ್ಲಕ್ಕ? 100ಕ್ಕೆ 100 ಬೇಡ, ಮನೆ 10 ಕೊಡ ಸಾಕ. 10 ಕೊಡಕ್ಕ ಸಾಕ. 10ಕ್ಕೆ 9:15 ಕೊಡ್ಲಕ್ಕ? ಗೆದ್ದೆ ನಾನು. ವರೆ ಅಂತ ಬಿಟ್ಟದ. ಅಯ್ಯಬ್ಬ, ಉಪ್ಪು ಚೂ ಕಮ್ಮಿ ಆದದಕ್ಕೆ ವರೆ ಅರ್ಧ ಮಾರ್ಕ್ ತೆಗ್ದಿಯ ನಂದು. ನಾನು ನೀನು ತೋರಣ ಕಟ್ಟುವಾ? ಬಿಸಕ್ ಬಾ. ಎಲ್ಲಿ ಬಿಸಾಕ್ತಿಯಾ? ಅಲ್ಲಲ್ಲ, ಅಲ್ಲಿ ಡಸ್ಟ್ಬಿನ್ ಆಚೆ ಇದೆ ನೋಡಿ. ಮಾವಿನ ಸಸಿ ಇದ್ರಂಗೇನೆ ತೋರಣ ಕಟ್ಟುವ. ಕಂಬ ಎಂತ ಕಂಬ? ಇದೇ ಹೊಕ್ಕಿಯಾ? ಈ ಹೊಕ್ಕಿಗೆ ನಮ್ಮ ಮನೆ 50 ರೂಪಾಯಿ ಕೊಟ್ಕೊಂಡು ಇದು ಚೆನ್ನಾಗಿದೆ. ಕೊಟ್ಟು ಇವತ್ತಿನ ತೋರಣ ಆಯಿತು. ಎಂತ ನೀವು ಮಾತಾಡ್ಬೋದತ್ತನ್ನ ಕೊಟ್ಟು ಪೂಜೆ ಎಲ್ಲ ಮುಗಿಸಿ ಈಗ ನಾನು ಸಹ ತಿಂಡಿ ತಿನ್ಲಿಕ್ಕಂತ ಬಂದಿದ್ದೆ. ಪಲಾವ್ ಮಾಡಿದ್ದೇನೆ ಬೆಳಿಗ್ಗೆ, ಒಳ್ಳೆ ಆಗಿದೆ. ನಾನು ಎಂತ ಮಾಡ್ರು ಇಷ್ಟ ಆಗುತ್ತೆ. ಇವಾಗ ನಾನು ತಿಂಡಿ ತಿಂತೇನೆ. ಬಾಯ್. ಒಳ್ಳೆ ಆಯ್ತಾ? ಹಾಂ, ಅವ್ರದ್ದು ಆಟ ಎಲ್ಲಿತ್ತ? ಆಟ ಎಲ್ಲಿತ್ತ? ಅಣ್ಣಂಗೆ ಕೊಟ್ಟಿದ್ಯಾ? ಒಂದು ಮಾತಾಡಿ ಹಾಳು ಮಾಡಬೇಡ ನೀನು. ಎಲ್ಲ ಹಿಂಗೆ ಅಂತೇಳಿ ಹೇಳ. ಮಾತಾಡ್ಕ. ಅಕ್ಕಂಗೆ ಕೊಟ್ಟಿದ್ಯಾ? ಇದೆ ಅಂತದ ಇದು? ನಾ ಇಷ್ಟು ತರ ಇದು ಕಿಮಿ ಅಂತ ಎಣಿಸ್ಕೊಂಡಿದ್ದೆ. ಕಮ್ಮ ಮಾಡಿದ್ಯಾ? ಇಲ್ಲ, ತೋರ್ಸ. ಇದೆಂತ ಇದು? ಗೋಳಿಯಾ? ಇದೆಂತ ಇದು? ಕೆಪ್ಪಿಯಾ? ಒಂಟು ಬರ್ಕೊಂಡಿದ್ದ ಇದ್ರಾಗೆ. ಆದಿ ಇವಳದ್ ಮಾಡ್ತೇ ಕಣ್ಲಿ. ನಾವು ತೋರಣ ಕಟ್ಟುವ ಬಾ. ಹೇಳ ಎಂತಿಲ್ಲ, ಇವಾಗ ಸ್ವಲ್ಪ ಹೊತ್ತು ಮುಂಚೆ ಹೇಳ್ದೆ. ಇರ್ಲಿ, ಹ್ಯಾಪಿ ಯುಗಾದಿ. ಈಗ ಸ್ಟಾರ್ಟ್ ಮಾಡಿ. ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಈಗ ವಾಪಸ್ ಹ್ಯಾಪಿ ಬರ್ಡೇ ಸ್ವರ ಪಸಂದ ಮಾಡಿ ಎಲ್ಲ ಕಟ್ ಮಾಡಿ. ಅಬ್ಬ ನನ್ನ ಕೈ ನೋಡಿದೆ ತೀಲೋಕದಲ್ಲ ಕಣಿ ಕಣಿ ಹಾಯ್ ಸ್ಟಾರ್ಟ್. ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವನ್ ಕಣಿ ಈ ವಾಪಸ್ ಹುಟ್ಟಿದ ದಿನದ ಶುಭಾಶಯಗಳು. ಸ್ವರ ಹ್ಯಾಪಿ ಬರ್ಡೇ ಸ್ವರ. 1 2 3 ಸ್ಟಾರ್ಟ್. ಹುಟ್ಟಿದ ದಿನದ ಶುಭಾಶಯಗಳು. ಸ್ವರ ಹ್ಯಾಪಿ ಬರ್ಡೇ ಚಿನ್ನಮ್ಮ. ಎಂತ ನೋಡುದು ಎಂತ ನೋಡುದು ಅಂತ ಹೇಳು ಹೇಳು. ಅವಾಗ 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 ಒಂದೊಂದು ಮಾತಾಡ್ತೆ ಮರೆಯ. ಪೂರ ಮಾತಾಡೋದು ಇಲ್ಲ, ಅವಾಗ ಅವಾಗ ಒಂದೊಂದು ಮಾತಾಡ್ತೆ ನೀನು ಮನಸ್ಸಾರೋದು ಸಮೇತ. ಧ್ರುವ ಮೀನು ಹಿಡ್ದಿದ್ದಾನೆ. ಎಂತ ಹೇಳು ವಾಪಸ್ ಹೇಳು. ಈಗ ಹೇಳ್ದಿಯಲ್ಲ ಇವಾಗ ಗಾಳ ಹಾಕಿ ಇಲ್ಕಣಿ. ಇವಾಗ ಗಾಳ ಹಾಕಿ ಮೀನನ್ನು ಹಿಡ್ದಿದ್ದಾನೆ. ಇಲ್ಲೇ ಇಪ್ಪು ಮೀನನ್ನು ಸುಮಾರು ಮೀನನ್ನೇ ಇವಾಗ ಹಿಡ್ದದ್ದು ಇವಾಗ. ಅದು ಇಲ್ಕಂಡು ಮೀನ್ ಸಿಕ್ಕಿತ್ತಂಬ್ರ. ಆಜಿ ಇಲ್ಕೊಂಡು ಮೀನು ಹಿಡ್ದಿದ್ದೆ ನಾನು ಅಂತ. ಅಯ್ಯೋ ಚಂದ್ವೇ. ಎಲ್ಲರೂ ದೀಪಾವಳಿಗೆ ಮಾಡ್ರೆ ಇವರು ಯುಗಾದಿಗೆ ಪಟಾಕಿ ಹೊಡಿಸ್ತಾರ. ಐ ಮೀನ್ ಸುಸರ್ ಬತ್ತಿ. ಬಾ ಧ್ರುವ ಬಾ. ಕೈ ಸುಡುತ್ತೆ. ಧ್ರುವ ಈ ಕಡೆ ಬಾ. ಜಾಸ್ತಿ ಆಯ್ತು ನೀವು ಹಿಡ್ಕಣ ಅಂತೇಳಿ ಹೇಳಿ ಕಟ್ಟ ಹಾಕ್ರೆ ಇಲ್ಲಿ ಕಟ್ಟ ಹಾಕ್ರು ಹಿಡ್ಕಂತ್ರಿಯಾ? ಅದನ್ನ ಯಾರು ಬಿಟ್ಟು ಹಾಕದ? ಆಮೇಲೆ ಇಳ್ಕಣಿ ಇದು ಬಿಡಿಸ್ಕಣಿತ್ತ ಕಾರ್ತಿಕ್ ಇವ ಆದಿ ಕಟ್ತಿದ್ದ. ನಿಧಾನ ನೋವು ಇದೆ. ಬೇಡ ಜಾಸ್ತಿ ಟೈಟ್ ಎಲ್ಲ ಬೇಡ, ಅಲ್ಲ ಲೂಸ್. ಇಲ್ಲೊಂದು ಕುಂಬಳಕಾಯಿ ಇದೆ, ಇದನ್ನು ಇವತ್ತೇ ಕೊಯ್ದು ಬಿಡುವ, ಇಲ್ಲಾಂದರೆ ಅಡಿಯಿಂದ ನೀರು ತೆಗಿದಾಗ್ಬೋದು. ಟಕ್ಕಾತ ನಂಗೆ ಹೆದರಿಕೆ ಆಯ್ತು ಮಾಡ್ತಿದ್ದಂಗೆ. ಬಾ ಇಲ್ಲಿ ಆದಿ. ಅವನಿಗೆ ಹಾದಲ್ಲೇ ಕಾಲಿಗೆ ಅಂತ ಹೋಗಿ ನೀರು ಹಾಕು. ನೀರು ಹಾಕು. ಎಸ್ ಯಬ್ಬ ಕಾಲಿಗೆಲ್ಲ ಹಚ್ಚಿತು. ಬನ್ನಿ ಸ್ನೇಹಿತರೆ. ವಾ ಪಾಮ್ಕಿನೋ. ಇದು ಲಾಸ್ಟ್ ಕುಂಬಳಕಾಯಿ. ಇಷ್ಟೇ ಇರೋದು, ಎಲ್ಲ ಮುಗೀತು. ಪಾಮ್ಕಿನಲ್ಲಿ ಇಷ್ಟೇ ಅಂತ ಒಂದು 5 ಅದೇ ಇದೆ ಅದು ಒಂದು ಕೊಂಡ್ಬಿಡುದು ಕಾಣ. ಟೈಮಿಂಗ್ಸ್ ಎಲ್ಲ ಜೀವದಷ್ಟೇ ದೊಡ್ಡದಿತ್ತು ಬಾಟ್ಲಿ, ಅದನ್ನ ಮಾಡ್ಕೊಂಡು ಕುಡಿತ. ಅಷ್ಟೇ ತುಂಡು ಮಾಡ್ರಿ. ಎಂತ ಮಾಡ್ತೀಯ ದುಂಬಿ? ಶೂಟ್ ಮಾಡ್ಬೇಕಾ? ಗೋಯ್ ಬೀಜ ಇದ್ರ ಸುಡ್ಲಕ್ಕಿತ್ತು ಕಡೆ ಸುಡ್ಬೂದ್ ಹೆಂಗ್ ಹಚ್ಕಂತ ಮಾಡ್ತ ಸುಡ್ಬೂದ್ ಹೆಂಗ್ ಹಚ್ಚುಕಾತಿಲ್ಲ. ಸೊ ನಾವು ಈಗ ಮ್ಯಾಚ್ ಬಾಕ್ಸ್ ಹಂಗೆ ಬಾರೋ ಬಾ. ಆದಿ ಧ್ರುವ ಬಾ. ಆದಿ ನಾವೆಲ್ಲರೂ ಕಂಡಿತ್ತು. ಆದಿ ಅಲ್ಲ ಚಿನ್ನಿ, ನಾವೆಲ್ಲಿಗೆ ಹೊಟ್ಟಿತ್ತು ಗೊತ್ತಾ? ಗಾಯ್ ಬೀಜ ಸುಡುಕೆ. ಈ ಮನೆಗೆಲ್ಲ ಮಕ್ಕಳಾರೆ ಲಾಯ್ಕ ಗಾಯ್ ಬೀಜ ಎಲ್ಲ ಸುಡುಕೆ. ದಡ ಹಾಕ್ರಿಯಾ? ಓ ಮರಯ್ಯ ಇರು. ಅಯ್ಯೋ ದಡ ಹಾಕಿ. ಇದ್ರ ಬಳ್ಳಿ ತೆಗಿ ಆದಿ, ಬಳ್ಳಿ ತೆಗಿಸಿ. ನಮ್ಮ ದಡ್ಡ ಲೈಕ್ ಮಾಡಿ ಗಾಯ್ ಬೀಜ ಸುಟ್ಟು ಮೊಮ್ಮಕ್ಳಿಗೆ ಕೊಡ್ತಾರ. ಮೊಮ್ಮಕ್ಳು ಬೆಂಗಳೂರಿಂದ ಬಂದಿರ ಗಾಯ್ ಬೀಜ ಮುಂದೆ ಹಪ್ಕಿಲ್ಲ. ಅಮ್ಮಗ ಗಂಡ ತೊಳೆದಿರ್ ಕಂಡಿದ್ದಲ್ಲ. ಬೇಕಾ ನಿಂಗೆ ಎಷ್ಟು ಬೇಕು ಹೇಳು? 2 ಸಾಕಾ? ಆದಿ ಆದಿ ಹೇಳಿದ ಮಾತ್ರ ಹಂಗೆ ಇರ್ಕ. ಆದಿ ಹೇಳಿದ ಅವನಿಗೆ ಒಂದೇ ಸಾಕಂತೆ.
ಇದೆಂತದ್ದು ಎಂತಕ್ಕೆ ಇರ್ಕ ಬಂದಿದೆ? ಯೋ ಇವನನ್ನು ತೆಗಿತ ದೇವ್ರೇ. ಕೊಂಡಿದ್ಯಾ? ಆಯ್ತದಲ್ಲ, ಇನ್ನೆಷ್ಟೊತ್ತು ಬೇಕು? ಧ್ರುವ ಮೀನು ಸಿಕ್ತಾ? ನೀನು ಯಾವ ನಮ್ಮೂನಿ ಮಾಂಸ ಮಾರಾಯ. ಗ್ಯಾಸ್ ಹಂಗೆ ಬೇಕು, ಅದು ಇದಾಯ್ತದು, ಅದು ಮಹಾವಿಷ ಮುಗಕ್ಕಿಂತ ಹಂಗ್ರು. ಹೌದಾ? ಹೌದು, ಮತ್ತಿನ್ನೆಂತ. ಧ್ರುವ ಈ ಕಡೆ ಬಾ. ಹೀಗೆ ಧ್ರುವ ಹೊಗೆ ಒಟ್ಟಿಗೆ ಅಂತ ಆಡ್ತೆ ಕಡೆ. ಶಕ್ತಿಮಾನ್. ಗೋಯ್ ಬೀಜ ದಡ್ಡ ಸುಟ್ಟದು. ಈಗ ತಿನ್ನು. ಒಳ್ಳೆದಿಯಾ? ದಡ್ಡ ಸುಟ್ಕೊಂಡು ತಂದು ಕೊಟ್ಟದ್ದು ಇವಾಗ. ಖಾಲಿ ಆಗ್ತೀಗ ಫ್ರೆಂಡ್ಸ್. ಇಲ್ಲಿ ವಿಡಿಯೋಗೆ ಹೇಳಿಕ್ ಇವಾಗ ಅಲ್ಲಿ ರಕ್ಷತೆ ಅಂತ ಅಂತಾಳಲ್ಲೇ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತಲ್ಲ ಅವರೆಲ್ಲ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೀವು ಏನಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಕ್ಕ. ಬಾಯ್.